ಎಲ್ಲ ದಗದಾಗೈತಿ. ಒಂದು 4 ರೊಟ್ಟಿ ಬಡಿ ಅಂದ್ರೆ ಈ ನಮ್ನಿ ಮಾಡ್ತಾಳಿಕಿ. 4 ರೊಟ್ಟಿ ಬಡೋದು ಅತ್ತಿಗೆ ಒಂದು 4 ತಿನಿಷ್ ಕಳಿಸಿರ ಬಗಿನ ಹರಿದೋಕತ್ಲೆ. ರೊಟ್ಟಿ ಮಾಡಿ ಹಿಂದೆ ಬೆನ್ನು ಹತ್ಬೇಕೇನೋ ಏನಕ್ಕಿಗೆ. ನಮ್ಮ ಅತ್ತಿದರೆ ಅಟ್ಟು ದೊಡ್ಡ ಚಂದಂತ ಮನೆ ಕಟ್ಸಿರೋನು ಅಲ್ಲಿ ಅಡುಗೆ ಮಾಡೋಕೆ ಬಿಡಂಗಿಲ್ಲವ್ವ. ಅಯ್ಯ ಅದು ಗಾಡಿಗೆಲ್ಲ ಕರಿ ಇದಾಗ್ತೈತಿ, ಮಸಿ ಹತ್ತೈತಿ, ಧೂಳು ಹಾಕೈತಿ, ಮನೆ ಎಲ್ಲ ಹೊಲಸು ಹಿಡಿತೈತಿ, ಹೊಗೆ ಹಿಡಿತೈತಿ, ಹಂಗೆ ಹಿಂಗೆ ತಂದು ಇಲ್ಲೇ ಹಿಂದೆ ಪತ್ರಸ್ ಬಡಿಸಿ ಅಡುಗೆ ಮನೆ ಮಾಡ್ಸಾಳ. ಎಂತ ನಮ್ಮ ಅತ್ತಿ ಅಟ್ಟು ದೊಡ್ಡ ಮನೆ ಕಟ್ಟಿ ಏನು ಉಪಯೋಗ ಆಯ್ತು. ಒಂದು ಮುಂಜಾನೆ ಅಂತ ಒಬ್ಬಕಿನ ನಾನು ಬಡ್ಕೊಂಡು ತೆಗ್ದ ಮಾಡಿ ರಗಡಾಗೈತೆ ನೋಡಿ ನನಗೆ. ಈಗೇನು ರತ್ನ ರೊಟ್ಟಿ ಮಾಡೋಂಗೆ ಕಾಣಂಗಿಲ್ಲ, ಅದು ಇನ್ನು ನನ್ನ ಪಾಲಿಗೆ ಬೀಳ್ತೈತಿ. ಆಮೇಲೆ ಯವ್ವ ರೊಟ್ಟಿ ಮಾಡಿ ಸಾಯೋದಾಗೈತೆ. ನಾ ರೀ ದಿನ ರೊಟ್ಟಿ ಮಾಡೋದು ನಂದ ಪಾಳೆ ಬರ್ತೈತಿ. ನಮ್ಮ ಮನ್ಯಾಗ ಸಂತಿಗೊಂದು ಬರ ಇಲ್ಲ ನೋಡು. ಬಟ್ ಏನು ಬೇಕೆಲ್ಲ ಸಂತಿ ಮಾಡಿ ತಂದು ಇಡ್ತಾರೆ. ಆದ್ರೆ ಮಾಡೋರಿಗೆ ಬೇಸರ, ನಮ್ಮನೆ ಬೇಸರ ಆಕೈತೆ ನಮಗೆ. ಯಾಕಂದ್ರೆ 15-20 ಮಂದಿ ಅಡಿಗೆ ಅಂದ್ರೆ ಏನು ಕಡಿಮೆ ಏನ್ರಿ? ನೀವೇ ಹೇಳ್ರಿ ಮತ್ತು. ಅಯ್ಯ ದೊಡ್ಡವ್ ಏನು ಮಾಡತ್ತಿ? ನನಗೂ ಒಂದಿಟ್ಟಿದ್ದು ನಂಗೆ ಬೇಕು. ಅಲ್ವಾ, ಎಲ್ಲ ನಿಮ್ಗೆ ತಿನ್ನಕ ತಂದಿರ್ತೈತಿ. ನಾವು ಅದನ್ನ ಕೈಯಾಗ ಕೊಡ್ಬೇಕಾ ನಿಮಗೆ? ತೊಗೊಂಡು ತಿನ್ರಿ, ಏನು ಬೇಕಾದ. ನಾನು ಇಲ್ಲೇ ಕೊಂಡಿರ್ತೇನೆ ದೊಡ್ಡವ್ ನಿನ್ನ ತೆಕ್ಕ. ಕೊಂಡ್ರೆ ಯವ್ವ, ನಾ ಏನು ನಿನಗೇನು ಬ್ಯಾಡ್ ಅಂದೇನೆ? ಎಲ್ಲ ನಿಂದ ಐತವ್ವ, ನೀನ ಕೊಂಡ್ರು, ನೀನ ಮಾಡು. ನಿನಗೇನು ಯಾರು ಏನಂತಾರೆ ಇಲ್ಲೇ? ಮೊದ್ಲ ನೀ ನನ್ನ ಮುದ್ದಿನ ಮಗಳದಿಯವ್ವ. ದೊಡ್ಡವ ನೀ ಎಲ್ಲರೇ ಹೊಂಟ್ರೆ ನಾನು ನಿನ್ನ ಜೊತೆನ ಬರ್ತೀನಿ. ಯವ್ವ ಈಗ ಎಲ್ಲಿ ಹೋಗೋದಿಲ್ಲ ಯವ್ವ, ಬರೇ ಅಡುಗೆ ಮಾಡೋದೈತೆ ನೋಡಿ ತಂಗಿ. ಈಗ ಅಡುಗೆ ಮಾಡೋದು, ಊಟ ಮಾಡೋದು, ಮತ್ತು ಕಾಡಿ ತೆಗ್ದಕ್ಕೆ ಹೋಗೋದು, ಇದು ಐತಿ. ಈಗ ಎಲ್ಲಿ ಆ ಊರಿಗೆ ಏನು ಎಲ್ಲಿ ಹೊಂಟಿಲ್ಲ ಅವನ ಈಗ. ದೊಡ್ಡವ್ ನೀ ಹೊಲದ ಕಡೆ ಹೊಂಟ್ರೆ ನಾನು ನಿನ್ನ ಜೊತೆ ಹೊಲಕ್ಕೆ ಬರೋಕ್ಕೆ. ಮತ್ತು ಈಗ ಹೇಳ ನಾನು ನನ್ನ ಬಿಟ್ಟು ಹೋದೆ ಅಂದ್ರೆ ನೋಡಿ ಮತ್ತು ನಾ ಅಳಾಕತ್ತನ. ನೀನು ಎಂದು ಬಿಟ್ಟು ಹೋಗಿನವ? ನೀನು ಎಂದೂ ನಾ ಎಲ್ಲೂ ಬಿಟ್ಟು ಹೋಗಂಗಿಲ್ಲ. ನೀನು ನನಗೆ ಸಣ್ಣ ಮಗಳದಿ. ನೀನು ಎಲ್ಲ ಕಡೆ ಕರ್ಕೊಂಡು ತಿರುಗಾಡೋದು ನನ್ನ ಜವಾಬ್ದಾರಿ. ನೀವು ಒಟ್ಟು ಏನು ನೀನು ಎಲ್ಲೂ ಬಿಟ್ಟು ಹೋಗಲ್ಲ. ಹೇಳಕ್ಕೆ ಹೋದ್ರೂ ಕರ್ಕೊಂಡು ಹೋಗೋಣ, ಒಟ್ಟು ಅಂಜಬೇಡ. ಅಲ್ಲ ತನ್ನು, ನಿಮ್ಮವ್ವ ಮತ್ತೆ ಎಲ್ಲಿ ಹೋದ್ಲು? ಅಯ್ಯ ದೊಡ್ಡವ್ ನಿನಗೂ ಗೊತ್ತೈತಿಲ್ಲ, ನಮ್ಮವ್ವ ಅಲ್ಲೇ ನಮ್ಮ ಅಪ್ಪನ ಜೊತೆ ಮಾತಾಡ್ಕೊತ ನಿಂತಾಳ. ಆಕಿದ್ ಬರೀ ಅದಲ್ಲ, ದಗದ ಮಾಡಂಗಿಲ್ಲಕ್ಕಿ, ಬರೀ ಎಲ್ಲ ನಿನಗ ಹಚ್ತಾಳ ನೋಡ. ಅಲ್ಲ ಸಣ್ಣ ಮಕ್ಕಳ ನಿಮಗೆ ಬುದ್ಧಿ ಐತಿ, ನಿಮ್ಮ ಅವ್ಗಿನ ಬುದ್ಧಿ ಬರುವಾತ. ಏನ್ವಾ ಇಟ್ಟು ವರ್ಷ ಆತು, ಹೇಳಿ ಸಾಕಾಗೈತೆ ನೋಡುವ ನನಗರೆ ತಂಗಿ. ದೊಡ್ಡವ್ ನಾಳಿಂತ್ರ ಸಾಲ್ ಚಾಲು, ಮತ್ತು ಸಾಲಿಗೆ ಹೋಗ್ಬೇಕವ್ವ. ನಂಗೆ ಇಷ್ಟನ ಇಲ್ಲ. ಆರಾಮ್ ಮನ್ಯಾಗ ಇದ್ನಿನ ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಿದ್ನಿ. ಈಗವ್ವ ಮತ್ತು ಸಾಲಿಗೆ ಹೋಗ್ಬೇಕು, ಮತ್ತು ಬರಿಬೇಕು. ದಿನ ಇಟ್ಟಿಟ್ಟು ಹೋಮ್ವರ್ಕ್ ಕೊಡ್ತಾರೆ ಅವ್ವ. ಹೆಂಗಾರ ಮಾಡಲಿ, ನಂಗೆ ಸಾಲಿ ವಾಲಿ ದೊಡ್ಡವನ. ಅಯ್ಯ ತಂಗಿ, ಸಾಲಿಗೆ ಹೋಗ್ಬೇಕು. ಸಾಲಿಗೆ ಹೋದ್ರೆ 4 ಅಕ್ಷರರೇ ಬರ್ತಾವ. ನಮ್ಮಂಗೆ ಸಾಲಿ ಕಲೀಲಾರ್ದೆ ಏನು ಮಾಡ್ತೀರಿ? ಸಾಲಿ ಕಲೀರಿ, ಚಂದಂಗೆ ಒಂದು ನೌಕರಿ ಮಾಡಕ್ಕೆ. ಚಂದಂಗೆ ಬೆಂಗ್ಳೂರಾಗ ಅಷ್ಟು ಚಲೋ ಕಂಪ್ನಿ ಅದಾವತ್ತ, ಅಲ್ಲಿ ಹೋಗಿ ನೀನು ಜಾಬ್ ಮಾಡೋಕ್ಕೆ. ಮಸ್ತಂಗೆ ಸಾಲಿ ಕಲಿಯವ್ವ ನೀ. ನಮ್ಮಂಗೆ ಆಗಬೇಡ. ನಮ್ಮಂಗೆ ಸಾಲಿ ಕಲೀಲಾರ್ದೆ ಬಿಟ್ಟೇನ ಬರೀ ಅಡುಗೆ ಮನ್ಯಾಗ ಗಡಿಗೆ ಮುಕ್ಕಳಿ ತೊಳಿದಾಗ್ತೈತೆ ನೋಡಿ ಬರೀ. ಏನು ಒಟ್ಟು ಅಡುಗೆ ಮನ್ಯಾಗ ಅವ್ವ ಮಗಳದ ದರ್ಬಾರ್ ನಡ್ದೈತಿ? ಐ ದೊಡ್ಡಪ್ಪ ಯಾವಾಗ ಬಂದೀನಿ? ನಿಮ್ಮ ದೊಡ್ಡವನ ಮುಂದೆ ಸಾಲಿಗೆ ಹೋಗಕ್ಕೆ ವಾಲ್ಯನ ಹತ್ತಿದ್ಲ, ಅವಾಗ ಬಂದೇನಿ. ನಿನ್ನೇನು ಸಾಲಿ ಬಿಡ್ಸಂಗಿಲ್ಲ. ಸಾಲಿಗೆ ಎತ್ಕೊಂಡು ಹೋದರ ಬಗ್ಗೆಕ್ಕೆ ಸಾಲಿ ಕಲಿದನಿ. ದೊಡ್ಡಪ್ಪ ನಾ ಇನ್ನೊಂದು 2 ದಿನ ಸಾಲಿಗೆ ಹೋಗೋದ್ವಲ್ಲ, ನಿನ್ನ ಜೊತೆ ಹೊಲಕ್ಕೆ ಬರ್ತಾನೆ. ಅಲ್ಲೇ ಒಂದೇ ಪೇರುಕಾಯಿ ಮಾವಿನಕಾಯಿ ತಿಂತಾನೆ. ಬರೀ ಸಾಲಿಗೆ ಹೋದ್ರೆ ಏನೋ ಸಾಲಿಗೆ ಬರೀ ಇಟ್ಟು ಎಟ್ಟುಕೊಂಡ ಬರೆಸ್ತಾರಂದ್ರೆ ABCD ಏಟು ಜಡ್ಡು ಮಠ 10 ಸರಿ ಬರೀ ಅಂತಾರೆ. ಹೆಂಗೆ ಕೈ ನುಸ್ತಾವಿಲ್ಲ? ನಮ್ಮ ಸಣ್ಣವ್ರಿಗಟ್ಟೆಲ್ಲ ಹೋಮ್ವರ್ಕ್ ಕೊಡಬಾರ್ದು ಅನ್ನೋದು ಗೊತ್ತಾಗಂಗಿಲ್ಲ ಟೀಚರ್ಗೆ. ಬರೀ ಅಟ್ಟುಕೊಂಡ ಹೋಮ್ವರ್ಕ್ ಕೊಡ್ತಾರೆ. ಹೆಂಗೆ ಬರಿಬೇಕು ನಾ? ಸಾಲಿ ತೆದಕತ್ತಾರ, ಹೋಮ್ವರ್ಕ್ ಭಾಳ ಬರ್ಸೋ ಸಂಬಂಧನ ಸಾಲಿತಾರು. ಬರೀದಟ್ಟ ಮಾಡಬೇಡ್ರಿ, ಓದುದು ಮಾಡೋದು ಬೇರೆ ಅಂದ್ರನ ತಿಳಿತೈತಿ. ಬರೀ ಬರ್ಕೋತ ಕೂತ್ರ ನಡೆಯಂಗಿಲ್ಲ. ಏನು ಬರೀತಿರ್ಲಿ ಅದು ಓದಕ್ಕೂ ಬರ್ಬೇಕು ಅಂದ್ರ ನೋಡಿ ಸಾಲಿ ಕಲ್ತಂಗ. ಏನು ಅಡಿಗೆ ಅದು ಆಗೈತೇನ? ಮತ್ತು ಊಟಕ್ಕೆ ಹಚ್ಕೊಡು. ಮತ್ತು ನಂಗೆ ಹೊಲಕ್ಕೆ ಹೋಗಕ್ಕೆ ಟೈಮ್ ಆಗ ದೌಡ್ ಹಚ್ಕೊಡು. ಐರಿ ಈಗ ಪ್ರೀ ರತ್ನ ರೊಟ್ಟಿ ಮಾಡತ್ತೇಳ್ರಿ ಆ ಕಡೆ ಶೆಡ್ದಾಗ. ಮತ್ತು ಎಡ್ಡು ಇಲ್ಲೇ ಮಾಡ್ಬೇಕಂದ್ರೆ ಇಲ್ಲಿ ಒಂದ ಒಲಿ ಐತಿ, ಅದಕ್ಕೆ ಅಲ್ಲಿ ಒಂದು ಒಲಿ ಮೇಲೆ ರೊಟ್ಟಿ ಮಾಡತ್ತೇಳಕಿ. ಇನ್ನು ಇದೇ ಈಗೀಕೆ ಅಂದಳು. ಅವ್ರ ಅಪ್ಪನ ಜೊತೆ ಬೇರೆ ಮಾತಾಡ್ಕೊತ ನಿಂತಾಳತ್ತ. ನಂದೇನ್ರಿ ಪಲ್ಯ ಎಲ್ಲ ಆಗೈತ್ರಿ. ನಾನು ಆಕಿ ರೊಟ್ಟಿ ಮಾಡಿಕೊಟ್ಟಾಗ ನೀವು ತಿನ್ನೋದು ನೋಡ್ರಿ. ಏನು ಒಳ್ಳೆ ಮಾತಾಡತ್ತೀರಿ? ಆಕಿ ರೊಟ್ಟಿ ಮಾಡಿಕೊಟ್ಟಾಗ ತಿನ್ನೋದತ್ತ. ಯಾಕೆ ನಿಂಗೆ ಮಾಡಕ್ಕೆ ಬರಂಗಿಲ್ಲನ? ನಿನ್ನ ಗಂಡಗೆ ಏನು ಬೇಕು ಏನು ಬೇಡ ಅದು ಮಾಡ್ಕೊಡಕ್ಕೆ ಬರಂಗಿಲ್ಲ. ಬರೀ ನಿಮ್ದರಿ ಇದಾತ್ ನೋಡಿ. ಆಕೆ ಅದನ್ನು ಮಾಡ್ತಾಳು, ಈಕೆ ಇದನ್ನು ಮಾಡ್ತಾಳು ಅತ್ತ. ಬಡ ಗಂಡಸರು ಬರೋ ಟೈಮ್ಗೆ ಅಡುಗೆ ಮಾಡಿ ಇಡಕ್ಕೆ ಏನಾಕತ್ತೆ ನಿಮಗೆ ದಾಡಿ? ಅಯ್ಯರಿ ಯಾಕೆ ಸಿಟ್ಟು ಕೇಳತ್ತೀರಿ? ಬಿಡ್ರಿ, ಎಲ್ಲ ಮಾಡೈತ್ರಿ. ಒಂದಿಟ್ಟು ತಡೀರಿ. ರೊಟ್ಟಿ 4 ಬಡಿಯಾಕೆ ಹೋಗ್ಯಾಳ್ರಿ. ಈಗಲ್ಲೇ ಬಡ್ಕೊಂಡು ಬರ್ತಾಳೆ. ರೊಟ್ಟಿ ತಿಂದು ಹೋಗ್ಬೇಕ್ರಿ. ಎಲ್ಲಕ್ಕೂ ಸಿಟ್ಟಿಗೆ ಅದು ಒಂದಿಟ್ಟು ಬರೋ ತಡ ಇಲ್ದ ಸಿಮದ ಮೇಲೆ ಏರ್ ಕುತ್ತ ಬಂದಂಗೆ ಮಾತಾಡ್ತೀರಿ. ಒಟ್ಟು ಒಂದಿಟ್ಟು ಬಂದು ಒಂದಿಟ್ಟು ಮನ್ಯಾಗ ಶಾಂತಲೆ ಕುಂಡ್ರದು ಅನ್ನೋದಿಲ್ಲ. ಇಲ್ಲ ಎಟ್ಟರೆ ಅರಿತೀರಿ ಎಲ್ಲರೂ ಕೂಡ ನನ್ನ ಅರಿತೀರಿ. ಒಟ್ಟು ಅತ್ತಿನೂ ನನ್ನ ಅರಿತಾಳು, ನೀವು ನನ್ನ ಅರಿತೀರಿ. ಒಟ್ಟು ಎಲ್ಲರಿಗೂ ನಾವು ಒಬ್ಬಕ್ಕೆ ಮನ್ಯಾಗ ನಿಮ್ಗೆ ಹೆಂಗೆ ಬೇಕು ಹಂಗೆ ಆಡ್ಸಾಕ ಸಿಕ್ಬಿಟ್ಟೆ ನೋಡ. ದೊಡ್ಡಪ್ಪ ದೊಡ್ಡೋಗೇನು ಅನ್ಬೇಡ. ಮುಂಜಾನೆ ಹತ್ರ ದೊಡ್ಡ ಭಾಳ ಕೆಲಸ ಮಾಡತ್ತಾಳ. ನಿಂಗೆ ಗೊತ್ತಿಲ್ಲ, ನೀ ಹೊಲಕ್ಕೆ ಹೋಗಿದ್ದಿ, ನೀ ಏನೂ ನೋಡಿರಂಗಿಲ್ಲ. ಬಂದು ದೊಡ್ಡೋಗಿ ಬೈತಿ. ಎಷ್ಟು ಕೆಲಸ ಮಾಡ್ತಾ ಗೊತ್ತೇನು ದೊಡ್ಡವು? ಇನ್ನು ನಮ್ಮವ್ವ ಏನೂ ಮಾಡೋದೇ ಇಲ್ಲ. ನಮ್ಮವ್ವ ಬರೀ ಆ ಕಡೆ ಬರೀ ತಿರುಗಾಡ್ಕೋತ ಅಲ್ಲೇ ಇಲ್ಲೇ ಕುಂಡ್ರದು ಮಾಡೋದು ಹೇಳೋದು ಮಾಡ್ತಾಳೆ. ದೊಡ್ಡವು ಎಟ್ಟುಕೊಂಡ ಕೆಲಸ ಮಾಡ್ತಾಳೆ. ಪಾಪ ನಿನ್ಗೇನು ಗೊತ್ತಾ, ಮುಂಜಾನೆ ಎಲ್ಲರಿಗೂ ನಾಷ್ಟಕ್ಕೆ ದೊಡ್ಡವನ್ನ ಮಾಡಿ ಕೊಟ್ಟಿರ್ತಾಳೆ. ಅವ್ವ ಸುಮ್ಮ ಬಂದು ನಿಮಗೆಲ್ಲರಿಗೂ ಹಚ್ಚ ಕೊಡ್ತಾಳೆ.
ಏ ತಂಗಿ ಹಾಗೆಲ್ಲ ಅನ್ಬಾರ್ದವ್ವ, ನಿಮ್ಮ ಅವನ ಬಗ್ಗೆ ಹಂಗೆ ದೊಡ್ಡಪ್ಪನ ಮುಂದೆ ಹೇಳಬಾರ್ದು. ಸುಮ್ಮನೆ ಇರ್ಬೇಕ್ಯವ. ಹಾಂ ಯವ್ವ, ಹಂಗೆ ಅನ್ಬೇಡ ಯವ್ವ. ಅಯ್ಯ ದೊಡವ ಇದ್ದಿದ್ದ ಕರೆನೇ ಐತ್ಲ ದೊಡ್ಡ, ನಾನು ಸುಳ್ಳು ಹೇಳಿ ನಾನು ನಮ್ಮವ ಏನು ಮಾಡ್ಯಾಳ ಅದನ್ನ ಹೇಳತ್ತೀನಿ. ನಂಗೆ ನೀ ಅಂದ್ರೆ ಭಾಳ ಇಷ್ಟ, ನಮ್ಮವ ಅಂದ್ರೆ ಒಂದು ಈಟು ಇಷ್ಟನೇ ಇಲ್ಲ ನೋಡಿ ದೊಡ್ಡವ ನಂಗೆ. ಯವ್ವ ಹಾಗೆಲ್ಲ ಅನ್ಬೇಡ ಯವ್ವ, ನಿಮ್ಮ ಅವ್ವನ ಇಷ್ಟನೂ ಎಲ್ಲಿದೆ ಯವ್ವ ನನ್ನಟ್ಟ. ಈಗ ಈ ನಮ್ನಿ ಹುಡ್ಕೊಂತಿತ್ತಾರೋ ಇನ್ನು ನೀವು ಬೇಕು ಹಿಂಗೆ ಅಂದ ಇನ್ನು ಪೂರ ಮುಗೀತು ನೋಡ್ಯವ, ನನ್ನ ಜಿಂದಗಿನ ಪೂರ ಬರ್ಬಾದ್ ಮಾಡಿಟ್ಬಿಡ್ತಾರೆ ಇವರು. ದೊಡ್ಡವ ನಿನ್ನಟ್ಟು ಕಾಜಿ ನಮ್ಮವ್ ನನಗೆ ಮಾಡಿರ್ಲತ್ತಿಕ್ಕೋ ನಾಕಿನ ಪ್ರೀತಿ ಮಾಡ್ತಿದ್ನಿ. ನೀ ನನಗೆ ತಿನ್ನಾಕ ಉಣ್ಣಾಕ ಅರಿಬಿ ಹಂಚಿಲಿ ಆಮೇಲೆ ಎಲ್ಲಿ ಬೇಕಾದಲ್ಲಿ ತಿರುಗಾಡಕ್ಕೆ ನೀ ಎಲ್ಲಿ ಬೇಕಾದಲ್ಲಿ ಹೋದ್ರು ನಾನು ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಹೋಗಿ ಬರುವಾಗ ನಾ ಸಾಲಿಗೆ ಹೋಗಿದ್ರು ನನ್ನ ಸಂಬಂಧ ಏನಾರ ತಂದೆ ಇರ್ತೀನಿ ಕೈಯಾಗ ಹಿಡ್ಕೊಂಡು ತಿನ್ನಾಕ. ನಮ್ಮವ್ವ ಎಲ್ಲರೂ ಹೋಗಿದ್ಲಂದ್ರೆ ತನಗೆ ತರೋದೇ ಹೆಚ್ಚಾಗಿರ್ತೈತಿ. ನನಗೇನು ತಂದು ಕೊಡ್ತಾಳು, ಅಕ್ಕಾಗೋದು ಏನು ತಂದು ಕೊಡ್ತಾಳು, ಬರೀ ತಂದ್ರಾಗತ್ತ ಇರ್ತಾ ದೊಡವ್. ಬರೀ ಅದಕ್ಕೆ ನಂಗೆ ಒಲ್ಲೆ ಅನ್ನಿಸ್ಬಿಡ್ತಿದ್ವ. ನಂಗೆ ಒಟ್ಟು ನೀನೇ ಇಷ್ಟ ನೋಡುವ ದೊಡವ್. ನೋಡಿ ದೊಡವ್, ನೀ ನನಗೆ ದಿನ 2 ಜುಟ್ಟು ಚಂದ ಹಾಕ್ತೀನಿ. ನಮ್ಮ ಅವ್ವ ದಿನ ಹಾಕಂಗಿಲ್ಲ ನನಗೆ. ಅವ್ವರೇ ಅವ್ವ ಅನ್ನಕ್ಕಿ ಅವನ ಬಗ್ಗೆ ನನಗೆ ಸಿಟ್ಟು ಬಂದುಬಿಟ್ಟೈತೆ ನೋಡಿ ದೊಡವ್. ಏನು ಪ್ರೀತಿನೇ ಮಾಡಂಗಿಲ್ಲ ಆಕಿ. ರಾತ್ರಿನೂ ಮಕ್ಕೊಂಡಾಗ ಹಂಗೆ ಮಾಡ್ತಾಳೆ, ಬರೀ ನಮಗೆ ಅತ್ತಾಗ ನುಗ್ಗಿಸ್ತಾಳೆ. ಬರೀ ನನಗೂ ಎಟ್ಟತ್ತು ಇದನ್ನು ಮಾಡ್ಕೊಳಕ್ಕಾಗ್ತೈತಿ, ಒಂದಿಟ್ಟು ನನಗೂ ಬೇಜಾರಾಗ್ತೈತಿ. ಅದಕ್ಕೆ ನಾನು ನೀನು ಹೇಳ್ಬಿಟ್ಟೆ ನಾ ದಿನ ದೊಡ್ಡನ ಜೊತೆ ಮಕ್ಕೊತ. ಹಾಗೆಲ್ಲ ಹೇಳ್ಬಾರ್ದೆ ಯವ್ವ. ಹೇಳಂಗಿಲ್ಲ, ಇದ್ದಿರ್ತಾರೇನೆ ಹೇಳ್ತಾರು. ನೀ ಏನಕ್ಕೆ ಬಾಯಿ ಮುಚ್ಚಕ್ಕೆ ಹೋಗ್ಬೇಡ, ನನಗೂ ಗೊತ್ತಾತು ಏನಿಲ್ಲ ಅಡಿಗೆ ಮನೆಯಾಗ ಏನೇನು ನಡೀತೈತೆ ತಂದ. ನೋಡು ಹುಡುಗರು ಹೇಳ್ದ ನಮಗೆ ಗೊತ್ತಾಗಬೇಕು, ನೀವು ಒಂದು ಮಾತು ಹೇಳಂಗಿಲ್ಲ ನನ್ನ ಮುಂದೆ. ಈ ದಿನ ಮನ್ಯಾಗ ಏನೇನಾಗ್ತೈತಿ ಎಲ್ಲ ನಿಮ್ಮ ಮುಂದೆ ಹೇಳ್ಕೊತ ಕೂತ್ರ ದಿನ ಜಗಳ ಸಾಯೋದಾಗ್ತೈತಿ. ಹಾಗೆಲ್ಲರೂ ಹೇಳ್ಕೊತ ಇರೋದಿರೋದಿಲ್ಲ. ಒಂದೊಂದು ಹೇಳೋದಿರ್ತೈತಿ, ಒಂದೊಂದು ಬಿಡೋದಿರ್ತೈತಿ. ಎಲ್ಲ ಗಂಡನ ಮುಂದೆ ಹೋಗಿ ಡಿಟ್ಟು ಹೇಳಿದಿವನ್ನ ದಿನ 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 ಮನ್ಯಾಗ ಜಗಳ ಹೆಂಗೆ ಜಗಳ ಆಕಾವಂದ್ರೆ ಒಬ್ರಿಗೊಬ್ರು ಮಾರಿ ನೋಡ್ಲಾರ್ದಂಗೆ ಜಗಳ ಆಗ್ತಾವ. ನಮ್ಮನೆ ಆಗಿರ್ತೈತಿ ಇಲ್ಲ ಅಡಿಗೆ ಮನೆ. ನಿಮಗೆ ಅದನ್ನೆಲ್ಲ ಹೇಳಕ್ಕಾಕತ್ತೇನು? ಹಾಗೆಲ್ಲ ಹೇಳೋದಿರಂಗಿಲ್ಲ, ಸುಮ್ ಕುಂದರಿ. ಐ ದೊಡವ್, ನೀ ದೊಡ್ಡಪ್ಪಗೆ ಏನು ಹೇಳಂಗ ಇಲ್ಲನ. ನಮ್ಮ ಅವ್ವ ಅದಾಳ ದೊಡವು, ನಮ್ಮ ಅಪ್ಪನ ಮುಂದಿನ ಇಲ್ಲಿ ಏನೇನಾಗಿರ್ತೈತಿ ಎಲ್ಲ ಹೇಳ್ತಾಳೆ. ಭಾಳ ಕೆಟ್ಟ ನೀಚದಾಳ ನಮ್ಮ ಅವ್ವ, ಬರೀ ಎಲ್ಲ ನಮ್ಮ ಅಪ್ಪನ ಮುಂದೆ ಹೇಳಿಬಿಡ್ತಾಳೆ ಅವ್ವ. ನೀ ಹಾಗೆಲ್ಲ ಮಾತಾಡ್ಬೇಡ ತಂಗಿ, ಭಾಳ ಸಣ್ಣಕ್ಕಿದೀನ. ಹಿಂಗೆ ಎಲ್ಲ ಮಾತಾಡ್ಬಾರ್ದು ತಂಗಿ, ಅದ ಬ್ಯಾಡ್ ಹ್ಯಾಬಿಟ್ ತಂಗಿ, ಅದ ಚಲೋ ಬುದ್ಧಿ ಅಲ್ಲ. ಹಾಗೆಲ್ಲ ಹೇಳ್ಬೇಡ ಯವ್ವ. ದೊಡ್ಡ ಎಲ್ಲ ಬರೀ ನನಗೆ ಬುದ್ಧಿ ಹೇಳ್ತೀನಿ. ನಮ್ಮ ಅವ್ವಾಗ ಹಿಂಗೆ ನನಗೆ ಹೆಂಗೆ ಬುದ್ಧಿ ಹೇಳ್ತಿಲ್ಲ. ನಮ್ಮ ಅವ್ವ ಒಂದಿನ ಹೇಳಿ ನೋಡೋಣ ನೀ. ನಮ್ಮ ಅವ್ವನ ಮುಂದೆ ಏನು ಅನ್ನಂಗಿಲ್ಲ ನೀ. ನಮ್ಮವ್ವ ಹೇಳ್ದಂಗೆ ಕೇಳ್ತೀನಿ ಬರೀ. ನಮ್ಮವ್ವ ಏನು ಬರೀ ಆಕೆ ಏನು ಮಾಡಂಗಿಲ್ಲ, ಕರೆ ನಿನ್ನ ಮ್ಯಾಲೆ ದರ್ಬಾರ್ ಭಾಳ ಮಾಡ್ತಾಳಕಿ. ನೀನು ಒಂದಿಟ್ಟು ನೀನು ದರ್ಬಾರ್ ಚಾಲು ಮಾಡಿನ. ಅಲ್ಲ ನಿನಗೆ ಇಷ್ಟು ದೊಡ್ಡ ಮಾತು ಹೆಂಗೆ ಬಂದು ದರ್ಬಾರ್ ಗಿರ್ಬಾರ್ ಇಂಥವೆಲ್ಲ ಮಾತಾಡತ್ತಿತನು ಎಲ್ಲಿ ಕಲಿತಿ? ಶಾಲೆ ಕಲಿತೀವಿ ಏನು? ಶಾಲೆಗೆ ಇಂಥದ ಕಲಿಸ್ತಾರೆ ನಿನಗೆ? ಅಯ್ಯ ದೊಡ್ಡಪ್ಪ ಇಲ್ಲ, ಅವ್ವ ಅಪ್ಪನ ಮುಂದೆ ಹೇಳುವಾಗ ನಾ ಕೇಳಿಸ್ಕೊಂಡೇನಿ. ಅವ್ವ ದಿನ ಅಪ್ಪನ ಮುಂದೆ ಇಂಥವೆಲ್ಲ ಹೇಳ್ತಿರ್ತಾಳು. ನಂದ ದರ್ಬಾರ್ ನಮ್ಮ ಮನ್ಯಾಗ, ನಂದ ದರ್ಬಾರ್ ನಮ್ಮ ಮನ್ಯಾಗ ಅಂತಾಳು. ಅದಕ್ಕೆ ನಾನು ದೊಡ್ಡವ್ಗೆ ಹೇಳೀನಿ, ನಮ್ಮ ಅವ್ವನ ದರ್ಬಾರ್ ಬಂದ್ ಮಾಡಿಸ್ ದೊಡ್ಡವು, ನಿನ್ನ ದರ್ಬಾರ್ ಚಾಲು ಮಾಡಿನ ತಂದೆ. ಅಲ್ಲ ಆಕಿಗಂತೂ ಹುಡುಗರ ಮುಂದೆ ಏನು ಮಾತಾಡಬೇಕು, ಏನು ಬಿಡಬೇಕು, ಏನೇನೂ ಒಂದು ಗೊತ್ತಾಗಂಗಿಲ್ಲ ನೋಡು. ಇಲ್ಲಿ ದೊಡ್ಡವು ನಾವು ಮಕ್ಕೊಂಡಿರ್ತೀವತ್ತಂದು ಅವ್ರು ಮಾತಾಡ್ತಾರೋ, ಆದ್ರೆ ನಮಗಿನ್ನ ನೀರು ಹತ್ತಿರೋದಿಲ್ಲ. ಅವ್ರು ಮಾತಾಡೋದೆಲ್ಲ ನಮಗೆ ಕೇಳ್ತೈತೆ ದೊಡ್ಡವು. ನೋಡು ನೀ ಇಂಥವೆಲ್ಲ ಮಾತು ಕಲ್ತಿರ್ತ ನಿಮ್ಮ ಶಾಲೆನವ್ರಿಗೆ ಬೈದ್ನಿ. ಶಾಲೆಗೆ ಏನು ಇದನ್ನ ಕಲ್ಸ್ಯಾರ ಏನು ಹಂಗೆ ಹಿಂಗೆ ತಂದ ನಿಮ್ಮ ಶಾಲೆನವ್ರಿಗೆ ಬೈದ್ನಿ. ನಿಮ್ಮ ಮಾಸ್ತರ್ಗಳಿಗೆ ನಂದ ತಪ್ಪು ನೋಡೋದು, ತಿಳಿಲಾರ್ದು ಏನೂ ಮಾತಾಡಬಾರ್ದು ಎದಕ್ಕಂತಾರು ಇಂಥದಕ್ಕೆ ನೋಡು. ಎದಕ್ಕೆ ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಎದಕ್ಕಂತಾರು ಇಂಥದಕ್ಕೆ. ನಿಮ್ಮ ಅವುಗಳು ನಿಮಗೆ ಏನು ಕಲಿಸ್ತಾರಲ್ಲ ಅದ ನೋಡಿ ನಿಮ್ಮ ಕಡಿತನ ಬರೋದು. ನೀ ಎಲ್ಲ ಚಲೋ ಬುದ್ಧಿ ಕಲಿತಂಗಿ, ಅಂಥ ಹೊಲಸು ಬುದ್ಧಿ ಯಾವ ಕಲಿಬೇಡ. ಕೆಟ್ಟ ಬುದ್ಧಿ, ಕೆಟ್ಟ ಮಾತಾಡೋದು ಅಂಥವೆಲ್ಲ ಏನೂ ಕಲಿಬೇಡ. ಚಂದಂಗೆ ಚಲೋ ಬುದ್ಧಿ ಕಲಿ, ಒಟ್ಟು ಚಲೋ ಆಗ್ಬೇಕು ನೋಡಿ ನಿನಗೆಲ್ಲ ಮುಂದೆ. ನೀವಿಗೇನಿಲ್ಲ ಏನು ಕಲಿತಿರ್ಲ, ನಾಳೆ ನಿಮ್ಮ ಗಂಡನ ಮನ್ಯಾಗ ಹಂಗೆ ಇರ್ತೀರಿ. ಎಲ್ಲ ಚೆನ್ನಾಗಿ ಕಲಿತ್ರಿ ಚೆನ್ನಾಗಿ ಆಗ್ತೈತಿ. ಇರ್ಲಿಕ್ಕಂದ್ರೆ ನಿಮ್ಮ ಅವನ ಗತೆ ಆಗ್ತೈತಿ ನೋಡಿ ನಿಂದು. ಅಯ್ಯ ಅದು ಹುಡುಗಿ ಸಾಂದ್ ಐತಲ್ರಿ, ಅದಕ್ಕೆ ಏನು ತಿಳಿತೈತಿ? ಅದು ಹಂಗೆ ಹೇಳ್ತಿರ್ತೈತಿ. ಅವ್ರವ್ವ ಅಪ್ಪ ಅಂದಿದ್ದ ಹಂಗೆ ಹೇಳ್ತಿರ್ತೈತಿ. ನೀವು ಅದನ್ನೆಲ್ಲ ಎದಕ್ಕೆ ಇದು ಮಾಡ್ಕೋತೀರಿ ಬಿಡ್ರಿ. ದೊಡ್ಡಪ್ಪನ ಎಲ್ಲ ದೊಡ್ಡನ ಬುದ್ಧಿನ ಕಲಿತಾನ. ನಮ್ಮ ಅವನ ಬುದ್ಧಿ ಒಂದು ಈಟೂ ಕಲಿಯಂಗಿಲ್ಲ ನೋಡಪ್ಪ. ಯಾವ್ದಕ್ಕಂದ್ರೆ ಹಾಕಿದ ಬುದ್ಧಿ ಭಾಳ ಹೊಲಸೈತಿ. ಇನ್ನ ಎಟ್ಟೋತ ನೀನ ಒಂದು 4 ರೊಟ್ಟಿ ಬಡ್ಕೊಂಡು ಬರೋಂಗ ನನಗೆ ಹಸದೈತಿ. ನಾನು ಹೊಟ್ಟಿ ಅಂದು ಮುಂಜಾನೆ ನಾಷ್ಟ ಮಾಡಿ ಹೋದವ, ಈಗ ಬಂದೇನು ಹೊಲದಿಂತ್ರ ಕೆಟ್ಟ ಹಸು ಆಗೈತಿ ಬಿಸಿಲಿಗೆ. ಒಂದಿಟ್ಟು ಪಟ್ನ ರೊಟ್ಟಿ ಬಡ್ಕೊಂಡು ಬರೋಗ ತನ್ನು ಹೋಗ್ಯೋ, ನಿಮ್ಮವ್ವ ರೊಟ್ಟಿ ಮಾಡ್ಯಾಳ ನೋಡ್ಕೊಂಬರು ಹೋಗ್ಯೋ ಒಂದಿಟ್ಟು. ದೊಡ್ಡ ಹೋಗ್ಬರ್ತಾನ, ಪಟ್ನ ಹೋಗ್ಬರ್ತಾನ. ಅಲ್ರಿ ಹುಡುಗಿ ಮುಂದೆ ಏನು ಮಾತಾಡಬೇಕು ಏನು ಬಿಡಬೇಕು ಗೊತ್ತಾಗಲ್ಲ. ಅವ್ರು ಅವನ್ನ ಬಂದು ಎದಕ್ಕೆ ಬೈತೀರಿ? ಅವ್ರ ಹುಡುಗರ ಮುಂದೆ ಅದ್ರ ಮನ್ಸಿನ ಮೇಲೆ ಭಾಳ ಪರಿಣಾಮ ಬೀಳ್ತಾವೆ. ಹಾಗೆಲ್ಲ ಮಾಡಬೇಡ್ರಿ. ಈಗ ಸಣ್ಣ ಅದಾವ, ಅವಕ್ಕೆ ಬುದ್ಧಿ ಇರಂಗಿಲ್ಲ ಹಂಗೆ ಅಂತಾರೆ. ನಾಳೆ ದೊಡ್ಡ ಆದ್ರೆ ಹಂಗೆ ಏನು ಅನ್ನಿಸ್ತಿತ್ತು ನಮ್ಮ ದೊಡ್ಡಪ್ಪ ನಮ್ಮ ಅವ್ವ ಅಪ್ಪನ ಬಗ್ಗೆ ಕೆಟ್ಟ ಹೇಳ್ತಿರತ್ತೆ ಅನ್ನಿಸ್ತಿದ್ಲು. ಹಾಗೆಲ್ಲ ಅನ್ಬೇಡ್ರಿ ನೀವು. ನಾವೆಲ್ಲ ಒಂದು ಕುಟುಂಬ, ನಮ್ದು ಭೇದ ಭಾವ ಮಾಡಬಾರ್ದ್ರಿ ನಮ್ಮ. ಅದು ನಿನಗಟ್ಟ ಅಲ್ಲ, ಆಕಿಗೂ ಅನ್ವಯಿಸ್ಬೇಕು. ಆಕೆ ಇನ್ನೂ ಭೇದ ಭಾವ ಮಾಡ್ಲಾರ್ದು ಎಲ್ಲ ಒಂದ ತಂದ ಬಡ ಮುಂಜಾನೆ ದಗ್ದ ಮಾಡ್ಲಾರ್ದು ಎಲ್ಲಾರ್ದು ಹೊಟ್ಟಿನೂ ತುಂಬತೈತಿ, ಎಲ್ಲಾರ್ದು ಕೆಲಸ ಆಕಾವ. ಇರ್ಲಿಕ್ಕಂದ್ರೆ ಏನಾಕತಿ? ನೀವು ಒಬ್ಬಕ್ಕೆ ಮಾಡಿ ಸಾಯಿದು, ಆಕೆ ಬೇಕು ಕೂತ್ರ ಆನಿಗತಿ ತಿನ್ನೋದು ಹಿಂಗಾಕತ್ ನೋಡು. ನಮ್ಮ ಅವ್ವಗ ನಾನ ಬಾಯಿ ಮಾಡಿ ಹೋಗ್ಕೊನಗಪ್ಪ ನೀ ಇವತ್ತೊಂದಿಟ್ಟು. ಏನ ಒಟ್ಟ
ಒಬ್ಬ ಸೊಸಿಗೆ ಹಂಗೆ ಒಬ್ಬ ಸೊಸಿಗೆ ಹಿಂಗೆ ಮಾಡ್ತೀನ ತಂದು ಬಾಯ್ ಮಾಡ್ತೀನಿ ಗಪ್ಪ ಇವತ್ತು ಒಂದಿಟ್ಟು ತಿನ್ನಾಕ ಸೌತಿಕಾಯಿ ಅದು ಹೆರಿಚಿಡು ಪಟಾಪಟ ಸೌತಿಕಾಯಿ ಉಳ್ಳಾಗಡ್ಡಿ ಮೂಲಂಗಿ ಬೀಟ್ರೂಟ್ ಅವ ಇವನ್ನೆಲ್ಲ ತಂದಿರ್ತೈತಿ ಒಂದಿಟ್ಟು ಹೆರಿಚರಿ ಇಡುತ್ತಪ್ಪ ಇವತ್ತು ಸಂಜೆಗೆ ಏನಾರ ಒಂದಿಟ್ಟು ಚಿಕನ್ ಗಿಕನ್ ಮಾಡ್ಸೋಣ ಏನು ಮತ್ತೆ ನೋಡ್ರಿ ತಿನ್ನವ್ರ ಉಣ್ಣವ್ರ ನೀವು ನಾವಂತೂ ಚಿಕನ್ ಮುಟ್ಟಂಗಿಲ್ಲ ಹಾಂ ನಿಮಗೆ ಬೇಕಂದ್ರೆ ನೀವು ಮಾಡಿಸ್ರಿ ನಾವಂತೂ ಏನು ತಿನ್ನಂಗಿಲ್ಲ ನಿಮಗೂ ಗೊತ್ತೈತಿ ನಿಮಗೆ ಬೇಕಂದ್ರೆ ನೀವು ಮಾಡಿಸ್ರಿ ನಮಗೇನಿಲ್ಲ ಶಿಸ್ತು ರೊಟ್ಟಿ ಬಡೋದು ಇಡ್ತಾನೆ ನಿಮಗೆ ಬೇಕಂದ್ರೆ ನೀವು ಹೇಳ್ರಿ ನನಗೆ ಮತ್ತೆ ದೌಡ್ ಹೇಳ್ರಿ ಮತ್ತು ಆಕೆಂತೂ ಅಷ್ಟು ರೊಟ್ಟಿ ಬಡಿಯೋಕೆ ಒಲ್ಲೆ ತಳು ಮತ್ತು ನಾರಿ ನಿಮಗೆ ನಿಮ್ಮ ಹೊಟ್ಟಿಗೆ ನಮ್ಮ ಮಕ್ಕಳ ಹೊಟ್ಟಿಗೆ ನಾ ರೊಟ್ಟಿ ಬಡದು ಇಡಬೇಕು ಆಕಿದೇನು ಕೂತ್ಕೊಂಡ್ರಂಗಿಲ್ಲ ಈಗ ನಮ್ಮ ಮಕ್ಕಳದ ನಮ್ಮ ಗಂಡಂದ ಹೊಟ್ಟೆ ತುಂಬಿಸ್ಬೇಕನ್ನ ನಾ ಮಾಡಬೇಕು ಅದಕ್ಕೆ ನೀವು ಮತ್ತು ಚಿಕನ್ ಅದು ಮಾಡಿಸ್ನಂದ್ರೆ ಮತ್ತು ನನಗೆ ಹೇಳ್ರಿ ಅಡ್ವಾನ್ಸ್ ಮತ್ತು ನಾ ರೊಟ್ಟಿ ಮಾಡಿ ಇಡ್ತಾನೆ ಪಟ್ನ ಭಾಳ ದಿನ ಆತ್ ಮತ್ತೆ ಹುಡುಗರಿಗೂ ಎಲ್ಲೂ ಹೊರಗೂ ಹೋಗಿಲ್ಲ ಕರ್ಕೊಂಡು ಮತ್ತು ಕಡಿಕ ಇವಾಗ ಸಂಜೆನಾಗಿಲ್ಲ ಮನ್ಯಾಗ ಮಾಡ್ರಿ ಎಲ್ಲ ಹುಡುಗರು ತಿಂತಾವು ಮತ್ತು ನಾಳಿಂತ್ರ ಸಾಲ್ ಬೇರೆ ಚಾಲು ಆತ್ತ ಇನ್ನು 10 ಸಾಲ್ ಚಾಲು ಆತಂದ್ರೆ ಮುಗೀತ್ಲ ಪಾಪ ಯಾವಾಗ ಬರ್ತಾವು ಯಾವಾಗ ತಿಂತಾವು ಯಾವಾಗ ಹೊಂತಾವು ಮಕ್ಕೋತಾವು ಏನೇನೂ ಗೊತ್ತಾಗಲ್ಲ ಈಗ ನಾ ಇವತ್ತೊಂದಿನ ಮಾಡಿಸಿ ಪಾರ್ಟಿ ಮಾಡಿಸಿ ಬಿಡ್ತಾನೆ ತಗೋರಿಗೆ ಮತ್ತೆ ಎಲ್ಲರಿಗೂ ಆತ್ರಿ ಹಂಗಿದ್ರೆ ಮಾಡ್ರಿ ಒಂದು 20-25 ರೊಟ್ಟಿ ಮಾಡ್ಲೇನ್ರಿ ಹುಚ್ಚಿಗೆ ಅಂಡಿ 20-25 ರೊಟ್ಟಿ ಎಲ್ಲಿ ಸಾಕ್ತಾವು ಒಂದು 50 ರೊಟ್ಟಿ ಮಾಡು ಮತ್ತೊಂದು 4 ಮಂದಿ ಯಾರು ಹೆಚ್ಚು ಬಂದ್ರಂದ್ರೆ ಏನು ಮಾಡೋದು ಅವಾಗಿಲ್ಲ ಅನ್ನುತ್ತೇನು ಅವ್ರಿಗೆ ಊಟಕ್ಕೆ ಏನಿಲ್ಲ ಒಂದು 50 ರೊಟ್ಟಿ ಮಾಡು ನೀವೊಂದು ಅರ್ಧ ಮಾಡು ಆಕಿ ಕಡೆ ಒಂದು ಅರ್ಧ ಮಾಡಿಸ್ ಇಬ್ರು ಕೂಡಿ ಮಾತಾಡ್ಕೊಂಡು ಮಾಡ್ಕೊಂಡ್ರೆ ನಿನಗೂ ತ್ರಾಸ ಆಗಂಗಿಲ್ಲ ಮತ್ತು ಇದಕ್ಕಂದ್ರೆ ನೀವು ಒಬ್ಬಕ್ಕೆ ಮಾಡ್ರೆ ಭಾಳ ತ್ರಾಸ ಆಗ್ತೈತಿ ನೋಡು ಮತ್ತು ರಾತ್ರಿ ಬಂದು ನನ್ಗೆ ಅಲ್ಲಿ ಕೈನು ಸೋತೈತ್ರಿ ಇಲ್ಲಿ ಕೈನು ಸೋತೈತ್ರಿ ಅಲ್ಲಿ ಬೆನ್ನು ಸೋತೈತ್ರಿ ಇವತ್ತಂದ್ರೆ ನನಗೆ ಆಗೋದಿಲ್ಲ ಯಾಕಂದ್ರೆ ನಾ ಚಿಕನ್ ತಿಂದಿರ ಮಣ್ಣಗಂಡು ಜಬರ್ದಸ್ತ್ ನಿದ್ದೆ ಮಾಡವನ ಅವಾಗ ನನ್ನ ಕೈ ಹೊತ್ತು ನನ್ನ ಬೆನ್ನೊತ್ತು ಅಂದ್ರೆ ನಂಗೆ ನೀಗಂಗಿಲ್ಲ ನೋಡಿ ಬಟ್ ಈಗ ಹೇಳ್ತಾನೆ ನೀ ಯಾಕಿನ್ ಕರ್ಕೊಂಡು ತೆಗ್ದ ಮಾಡ್ಕೊಂಡಿದ್ದೆಲ್ಲ